ಮಠಮಾನ್ಯಗಳಿಂದ ಮಾತ್ರ ಈ ದೇಶದ ಸಂಸ್ಕೃತಿ ಆಚಾರ ವಿಚಾರ ಉಳಿಯಲು ಸಾಧ್ಯವೆಂದು ರಾಜ್ಯ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆಯ ಮಾಜಿ ಸಚಿವ ಎಂಪಿ ಅಪ್ಪಚ್ಚುರಂಜನ್ ತಿಳಿಸಿದರು. ಅವರು ಆಲೂರು ಸಿದ್ದಾಪುರ ಸಮೀಪದ ತಪೋಕ್ಷೇತ್ರ ಮನೆಹಳ್ಳಿ ಮಠದಲ್ಲಿ ಆಯೋಜಿಸಲಾಗಿದ್ದ 13ನೇ ವರ್ಷದ ಸಹಸ್ರ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಮಠದ ದಿನದರ್ಶಿ ಬಿಡುಗಡೆಗೊಳಿಸಿ ಮಾತನಾಡಿದರು. ಈ ದೇಶಕ್ಕೆ ತನ್ನದೇ ಆದ ಇತಿಹಾಸ ಹಾಗೂ ಸಂಸ್ಕೃತಿ ಇದೆ. ಅದನ್ನು ಉಳಿಸಿ ಬೆಳೆಸಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ. ಆದರೆ ದುರ್ದೈವ ನಮ್ಮ ಯುವಜನಾಂಗ ಇದರ ಅರಿವಿಲ್ಲದೆ ಹಾದಿ ತಪ್ಪುತ್ತಿದ್ದಾರೆ ಎಂದು ವಿಷಾದಿಸಿದ ಅವರು, ಈ ಕಾರ್ಯ ಮಠ ಮಾನ್ಯಗಳಿಂದ ಮಾತ್ರ ಸಾಧ್ಯವೆಂದರು. ಈ ರೀತಿಯ ಕಾರ್ಯಕ್ರಮಗಳಿಗೆ ನಾನು ಹೆಚ್ಚೆಚ್ಚು ಸಹಕಾರವನ್ನು ಕೊಡುವಂತ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಅದರಲ್ಲೂ ಕೂಡ ತಪೋವನ ಮನಳಿ ಪಟ್ಟ 24 ವರ್ಷದಲ್ಲಿ ಇಷ್ಟೊಂದು ಬಲತ್ಕಾರವಾಗಿ ಬೆಳೆದಿದೆ ಅಂತಂದ್ರೆ ಆ ಸ್ವಾಮೀಜಿಯವರ ಪ್ರಯತ್ನಕ್ಕೆ ನಾವೆಲ್ಲರೂ ಕೂಡ ಮೆಚ್ಚುವಂತ ಕೆಲಸವನ್ನು ಮಾಡಬೇಕಾಗ್ತದೆ. ನಾವು ಹಲವಾರು ಮಠ ಮಂದಿರಗಳನ್ನು ನೋಡ್ತೇವೆ. ಬೆಳೆಯುವ ತನಕ ಬಹಳ ಕಷ್ಟಪಟ್ಟು ಸ್ವಾಮೀಜಿಯವರೇ ಕೆಲಸಗಳು ಕೆಲವು ಮಠ ಮಂದಿರಗಳಲ್ಲಿ ನಡೀತದೆ. ಇದು ಆಗಬಾರದು. ನಾವು ಕೂಡ ನಮ್ಮ ಶ್ರೀದೇವಿಯವರು ನ್ಯಾಯಾಧೀಶರಿದ್ದಾರೆ, ಅವರ ಕೇಶವಿಯವರು ನ್ಯಾಯಾಧೀಶರಿದ್ದಾರೆ, ಅವರ ತಂದೆ ನಮ್ಮ ಲೀಗಲ್ ಅಡ್ವೈಸರ್ ಆಗಿದ್ರು ಕೂಡ ಅವರು ಒಂದು ಎಸ್ಟೇಟ್ ನಲ್ಲಿ ಬಹಳಷ್ಟು ಪ್ರಯತ್ನವನ್ನು ಪಟ್ಟು ಆ ಎಸ್ಟೇಟ್ನ ದೀಪೋತ್ಸವಕ್ಕೆ ಚಾಲನೆ ನೀಡಿದ ಅರಮೇರಿ ಕಲಂಚೇರಿ ಮಠದ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ ಮಾತನಾಡಿ, ಇಂದು ಆಧುನಿಕತೆ ಬೆಳೆದಂತೆ ಮನುಷ್ಯನ ಜಂಜಾಟಗಳು ಹೆಚ್ಚುತ್ತಿರುವುದರಿಂದ ಜನ ಆಧ್ಯಾತ್ಮದೆಡೆಗೆ ಒಲವಾಗುತ್ತಿರುವುದು ಸಂತೋಷದ ವಿಚಾರವೆಂದರು. ಜ್ಯೋತಿ ಜ್ಞಾನದ ಸಂಕೇತ, ಕತ್ತಲನ್ನು ತೊಡೆದು ಬೆಳಕಿನೆಡೆಗೆ ಕರೆದೊಯ್ಯುವ ದ್ಯೋತಕವೆಂದರು. ಮನೆಹಳ್ಳಿ ಮಠದ ಶ್ರೀ ಮಹಾಂತ ಶಿವಲಿಂಗ ಸ್ವಾಮೀಜಿ ಅಧ್ಯಕ್ಷತೆ ವಹಿಸಿದ್ದರು. ಕೊಡ್ಲಿಪೇಟೆ ಕಲ್ಲುಮಠದ ಶ್ರೀ ಮಹಾಂತ ಸ್ವಾಮೀಜಿ, ಕಿರಿಕೊಡ್ಲಿ ಮಠದ ಶ್ರೀ ಸದಾಶಿವ ಸ್ವಾಮೀಜಿ, ಬಸವಪಟ್ಟಣ ಶ್ರೀ ಸ್ವತಂತ್ರ ಬಸವಲಿಂಗ ಸ್ವಾಮೀಜಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ವಿವಿಧ ಗಣ್ಯರನ್ನು ಸನ್ಮಾನಿಸಲಾಯಿತು. ವಿಜ್ಞಾನ ತಂತ್ರಜ್ಞಾನ ಅದೆಷ್ಟೇ ಪ್ರಗತಿ ಹೊಂದಿದ್ರು, ವಿಜ್ಞಾನ ತಂತ್ರಜ್ಞಾನ ಕೇವಲ ಭಾಷೆಯ ಬೆಳವಣಿಗೆಯನ್ನು ಮಾತ್ರ ನಮಗೆ ಸಹಕರಿಸಬಲ್ಲದು. ಆದರೆ ಅಂತರಂಗದ ಆವಿಷ್ಕಾರಕ್ಕೆ, ಅಂತರಂಗದ ಜ್ಯೇಷ್ಠತೆಗೆ, ಅಂತರಂಗದ ಬೆಳಕಿಗೆ ಬೇಕಾಗಿರತಕ್ಕಂಥದ್ದು ಆಧ್ಯಾತ್ಮ. ಆ ಆಧ್ಯಾತ್ಮಿಕ ಕೇಂದ್ರವಾಗಿ ಕಳೆದ 2 ದಶಕಗಳಲ್ಲಿ ಅತ್ಯಂತ ಕ್ಲುಪ್ತ ಅವಧಿಯಲ್ಲಿ ಇಡೀ ಜನಮಾನಸದಲ್ಲಿ ತನ್ನದೇ ಆಗಿರತಕ್ಕಂಥ ಬೆಳಕನ್ನ ಪ್ರಭೆಯನ್ನು ನೀಡಿದಂತಹ